ಇಂದಿನಿಂದ ಗೃಹಜ್ಯೋತಿ ಫಲಾನುಭವಿಗಳ ಪರಿಶೀಲನೆ ನಡೆಯಲಿದೆ. ಫಲಾನುಭವಿಗಳ ದಾಖಲೆ ಪರಿಶೀಲಿಸಿ ದಾಖಲೆಗಳನ್ನು ಸಂಗ್ರಹಿಸುವಂತ ಕೆಲಸವಾಗುತ್ತೆ. ಪರಿಶೀಲನೆಯನ್ನ ನಡೆಸಲಿದ್ದಾರೆ ಎಲ್ಲ ಎಸ್ಕಾಂನ ಸಿಬ್ಬಂದಿಗಳು. ಗೃಹಜ್ಯೋತಿ ಅಕ್ರಮ ತಡೆಯಲು ಸರ್ಕಾರ ಮುಂದಾಗಿರುವಂಥದ್ದು. 2023ರ ಜುಲೈನಲ್ಲಿ ಗೃಹಜ್ಯೋತಿ ಯೋಜನೆ ಜಾರಿಗೆ ಬಂದಿತ್ತು. ಯೋಜನೆಯ ಪುನರ್ ಪರಿಶೀಲನಾ ಕಾರ್ಯ ಇಂದಿನಿಂದ ಆರಂಭವಾಗ್ತಾ ಇದೆ. ಎಸ್ಕಾಂಗಳ ಮೀಟರ್ ರೀಡರ್ಗಳು ಎಸ್ಕಾಂ ಸಿಬ್ಬಂದಿ ಇಂದು ಭೇಟಿ ನೀಡಲಿದ್ದಾರೆ. ಫಲಾನುಭವಿಗಳ ದಾಖಲೆ ಪರಿಶೀಲನೆ ಮತ್ತು ಅವರ ಮಾಹಿತಿ ಸಂಗ್ರಹಿಸುವಂತಹ ಕೆಲಸವಾಗುತ್ತೆ. ಮೊಬೈಲ್ ಆಪ್ ಘೋಷಣಾ ಪತ್ರದ ಮೂಲಕ ಅರ್ಜಿ ಭರ್ತಿ ಪ್ರಕ್ರಿಯೆ ನಡೆಯುವಂಥದ್ದು. ಇಲ್ಲಿ ಆಧಾರ್ ಕಾರ್ಡ್, ಫಲಾನುಭವಿಯ ಪಾಸ್ಪೋರ್ಟ್ ಅಳತೆಯ ಭಾವಚಿತ್ರ, ಮತದಾರರ ಗುರುತಿನ ಚೀಟಿ, ಪ್ಯಾನ್ ಕಾರ್ಡ್, ಬಾಡಿಗೆ ಒಪ್ಪಂದದ ಪತ್ರಗಳು, ರೇಷನ್ ಕಾರ್ಡ್, ಜಾತಿ ಪ್ರಮಾಣ ಪತ್ರವನ್ನ ತೋರಿಸಬೇಕು ಅಂತ ಹೇಳಿ ಕೋರಲಾಗುತ್ತೆ. ಸರ್ಕಾರದ ಮಹತ್ವಾಕಾಂಕ್ಷೆ ಯೋಜನೆಗಳಲ್ಲಿ ಒಂದಾಗಿರುವಂತಹ ಗೃಹಜ್ಯೋತಿ ಯೋಜನೆಯು ಫಲಾನುಭವಿಗಳ ಮನೆ ಮನೆಗೆ ಪರಿಶೀಲನೆ ಕಾರ್ಯವನ್ನ ಎಲ್ಲ ಎಸ್ಕಾಂ ಸಿಬ್ಬಂದಿ ಇಂದಿನಿಂದ ಆರಂಭಿಸಲಿದ್ದಾರೆ. 2023ರ ಜುಲೈ ತಿಂಗಳಿನಲ್ಲಿ ಜಾರಿಗೆ ಬಂದಿರುವಂತಹ ಗೃಹಜ್ಯೋತಿ ಯೋಜನೆಯ ಪುನರ್ ಪರಿಶೀಲನಾ ಕಾರ್ಯ ನಡೆಯಲಿದ್ದು, ಎಸ್ಕಾಂ ಮೀಟರ್ ರೀಡರ್ಗಳು ಹಾಗೂ ಎಲ್ಲ ಎಸ್ಕಾಂ ಸಿಬ್ಬಂದಿಗಳು ಗ್ರಾಹಕರ ಮನೆಗಳಿಗೆ ಭೇಟಿ ನೀಡಿ ಫಲಾನುಭವಿಗಳ ದಾಖಲೆಯನ್ನ ಪರಿಶೀಲನೆ ನಡೆಸಿ ಅವರ ಮಾಹಿತಿಯನ್ನ ಸಂಗ್ರಹಿಸಿ ಮೊಬೈಲ್ ಆಪ್ ಹಾಗೂ ಘೋಷಣಾ ಪತ್ರದ ಮೂಲಕ ಅರ್ಜಿ ಭರ್ತಿ ಪ್ರಕ್ರಿಯೆಯನ್ನ ಪೂರ್ಣಗೊಳಿಸಲಿದ್ದಾರೆ. ಎಸ್ಕಾಂ ಸಿಬ್ಬಂದಿ ಮನೆ ಮನೆಗೆ ಭೇಟಿ ನೀಡುವಂತಹ ಸಂದರ್ಭದಲ್ಲಿ ಕೆಲವೊಂದಿಷ್ಟು ದಾಖಲೆಗಳನ್ನ ತೋರಿಸೋದಕ್ಕೆ ಕೋರಲಾಗಿದೆ. ಈಗ ಆಧಾರ್ ಕಾರ್ಡ್, ಫಲಾನುಭವಿಯ ಪಾಸ್ಪೋರ್ಟ್ ಅಳತೆಯ ಭಾವಚಿತ್ರ, ಮತದಾರರ ಗುರುತಿನ ಚೀಟಿ ಅಂದ್ರೆ ವೋಟರ್ ಐಡಿ, ಪ್ಯಾನ್ ಕಾರ್ಡ್, ಬಾಡಿಗೆ ಒಪ್ಪಂದದ ಪತ್ರಗಳು, ರೇಷನ್ ಕಾರ್ಡ್ ಹಾಗೂ ಜಾತಿ ಪ್ರಮಾಣ ಪತ್ರವನ್ನ ತೋರಿಸೋದಕ್ಕೆ ಕೋರಲಾಗಿರುವಂಥದ್ದು. ಈ ಪ್ರಕ್ರಿಯೆಗೆ ಮೀಟರ್ ರೀಡರ್ ಮೂಲಕ ಸ್ಥಳದಲ್ಲೇ ಪರಿಶೀಲನೆ ಮಾಡುವುದು ಏಕೈಕ ಮಾರ್ಗವಾಗಿರುವಂಥದ್ದು. ಗ್ರಾಹಕರು ಮತ್ತು ಫಲಾನುಭವಿಗಳು ಇದಕ್ಕೆ ಸಂಪೂರ್ಣ ಸಹಕಾರ ನೀಡಬೇಕು ಅಂತ ಹೇಳಿ ಕೋರಲಾಗಿರುವಂಥದ್ದು. ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ನಮ್ಮ ಪ್ರತಿನಿಧಿ ಭವ್ಯ ಸುನೀಲ್ ನೀಡ್ತಾ ಹೋಗ್ತಾರೆ. ಭವ್ಯ, ಇಂದಿನಿಂದ ಗೃಹಜ್ಯೋತಿ ಫಲಾನುಭವಿಗಳ ಪರಿಶೀಲನೆ ಆರಂಭವಾಗ್ತಾ ಇದೆ. ಈ ಪ್ರಕ್ರಿಯೆ ಯಾವ ರೀತಿಯಾಗಿ ನಡೆಯುತ್ತೆ? ಖಂಡಿತ. ಯಾಕಂದ್ರೆ ಕರ್ನಾಟಕ ಜನತೆಗೆ ಇವತ್ತಿನಿಂದ, ಯಾಕಂದ್ರೆ ರಾಜ್ಯ ಸರ್ಕಾರ ತಂದಿರುವಂತಹ ಗೃಹಜ್ಯೋತಿ ಏನಿದೆ, ಸೊ ಅದನ್ನ ಪರಿಷ್ಕರಣೆ ಮಾಡೋದಕ್ಕೆ ಕರ್ನಾಟಕ ಸರ್ಕಾರ ಹೊರಟಿರುವಂತದ್ದು. ಸೊ ಇವತ್ತು ಜುಲೈ 1 ಫಲಾನುಭವಿಗಳ ಪರಿಶೀಲನೆ ಇವತ್ತಿಂದ ಆರಂಭ ಆಗುತ್ತೆ. ರಾಜ್ಯ ಸರ್ಕಾರದ ಮಹತ್ವಾಕಾಂಕ್ಷಿ ಯೋಜನೆಗಳಲ್ಲಿ ಗೃಹಜ್ಯೋತಿ ಯೋಜನೆ ಕೂಡ ಒಂದು ಅಂತಾನೆ ಹೇಳ್ಬೋದು. ಈಗಾಗಲೇ ಬಹಳಷ್ಟು ಫಲಾನುಭವಿಗಳು ಕೂಡ ಇರುವಂತದ್ದು. 2023 ಜುಲೈ ತಿಂಗಳಲ್ಲಿ ಈ ಒಂದು ಬಂದಿರುವಂತದ್ದು. ಈ ಗೃಹಜ್ಯೋತಿ ಯೋಜನೆ ಪುನರ್ ಪರಿಶೀಲನೆ ಕಾರ್ಯ ಈಗಾಗಲೇ ಮಾಡಲೇಬೇಕಾಗ್ತದೆ ಕೋಟಿ. ಯಾಕಂದ್ರೆ ಬಹುತೇಕ ಮಂದಿ ಅಂದ್ರೆ ಫಲಾನುಭವಿಗಳು ಅಲ್ಲದೆ ಇದ್ರು ಕೂಡ ಅದರ ಫಲವನ್ನ ಪಡೆದಿದ್ದಾರೆ ಅನ್ನೋದು ಈಗಾಗಲೇ ತಿಳಿದು ಬಂದಿದೆ. ಸೊ ಎಸ್ಕಾಂಗಳ ಮೀಟರ್ ರೀಡರ್ಗಳು ಹಾಗೂ ಎಸ್ಕಾಂ ಸಿಬ್ಬಂದಿಗಳು ಗ್ರಾಹಕರ ಮನೆ ಮನೆಗೆ ಇವತ್ತಿನಿಂದ ಭೇಟಿ ಕೊಡ್ತಾರೆ. ಫಲಾನುಭವಿಗಳ ದಾಖಲೆ ಪರಿಶೀಲನೆ ನಡೆಸ್ತಾರೆ, ಅವರ ಮಾಹಿತಿ ಸಂಗ್ರಹಿಸ್ತಾರೆ. ಮೊಬೈಲ್ ಆಪ್ ಹಾಗೂ ಘೋಷಣಾ ಪತ್ರ ಮೂಲಕ ಅರ್ಜಿ ಭರ್ತಿ ಪ್ರಕ್ರಿಯೆಯನ್ನ ಕೂಡ ಪೂರ್ಣಗೊಳಿಸ್ತಾರೆ. ಅಂದ್ರೆ ಮೊದಲು ಸ್ಟಾರ್ಟಿಂಗ್ ಗೃಹಲಕ್ಷ್ಮಿ ಆಗಿರ್ಬೋದು, ಗೃಹಜ್ಯೋತಿ ಆಗಿರ್ಬೋದು, ಅದನ್ನ ಸಲ್ಲಿಕೆ ಮಾಡ್ಬೇಕಾದ್ರೆ ಬೆಂಗಳೂರನ್ನಾಗಿರ್ಬೋದು, ಗ್ರಾಮಾಂತರ ಮನೆಗೆ ಹೋಗ್ಬೇಕಿತ್ತು. ಆದ್ರೆ ಈ ಬಾರಿ ಆ ಕಷ್ಟವನ್ನ ಜನಸಾಮಾನ್ಯರಿಗೆ ಕೊಡಲ್ಲ. ಎಸ್ಕಾಂ ಆಗಿರ್ಬೋದು, ಬೆಸ್ಕಾಂ ಆಗಿರ್ಬೋದು, ಮೆಸ್ಕಾಂ ಎಲ್ಲಾ ಸಿಬ್ಬಂದಿಗಳು ಅಂದ್ರೆ ಅವರವರ ವ್ಯಾಪ್ತಿಯ ಮನೆ ಮನೆಗೆ ಭೇಟಿ ಕೊಟ್ಟು ಈ ಸಂದರ್ಭದಲ್ಲಿ ಬಹುತೇಕ ದಾಖಲೆಗಳಂದ್ರೆ ಆಧಾರ್ ಕಾರ್ಡ್ ಆಗಿರ್ಬೋದು, ಫಲಾನುಭವಿಯ ಪಾಸ್ಪೋರ್ಟ್ ಅಳತೆಯ ಭಾವಚಿತ್ರ ಆಗಿರ್ಬೋದು, ಮತದಾರರ ಗುರುತಿನ ಚೀಟಿ ಆಗಿರ್ಬೋದು, ಪ್ಯಾನ್ ಕಾರ್ಡ್, ಬಾಡಿಗೆ ಒಪ್ಪಂದ ಪತ್ರಗಳು, ರೇಷನ್ ಕಾರ್ಡ್ ಹಾಗೂ ಜಾತಿ ಪ್ರಮಾಣ ಪತ್ರವನ್ನ ತೋರಿಸಲು ಕೋರಲಾಗುತ್ತೆ. ಈ ಪ್ರಕ್ರಿಯೆಯನ್ನ ಮೀಟರ್ ರೀಡರ್ ಮೂಲಕ ಸ್ಥಳದಲ್ಲೇ ಪರಿಶೀಲನೆ ಮಾಡ್ತಾರೆ. ಗ್ರಾಹಕರು ಮತ್ತು ಫಲಾನುಭವಿಗಳು ಮೀಟರ್ ರೀಡರ್ಗಳಿಗೆ ಸಂಪೂರ್ಣ ಸಹಕಾರವನ್ನು ನೀಡಬೇಕಂತ ಈಗಾಗಲೇ ಇಂಧನ ಇಲಾಖೆ ಕೂಡ ಮನವಿಯನ್ನೇ ಮಾಡಿರುವಂತದ್ದು. ಸೊ ರಾಜ್ಯದ 5 ಎಸ್ಕಾಂಗಳಾದ ಬೆಸ್ಕಾಂ, ಹೆಸ್ಕಾಂ, ಮೆಸ್ಕಾಂ, ಜೆಸ್ಕಾಂ ಹಾಗೂ ಸೆಸ್ಕ್ಗಳ ವ್ಯಾಪ್ತಿಯಲ್ಲಿ ಈ ಪರಿಶೀಲನಾ ಕಾರ್ಯ ಇವತ್ತಿನಿಂದ ಅಧಿಕೃತವಾಗಿ ನಡೆಯುತ್ತೆ. ಯಾಕಂದ್ರೆ ಈಗಾಗಲೇ ಬೇರೆ ಬೇರೆ ಕಡೆಗಳಿಂದ ಇಲ್ಲಿ ಬಂದಿರ್ತಾರೆ. ಸೊ ಬಿಸ್ನೆಸ್ಗೆ ಕೂಡ ಇದನ್ನ ಉಪಯೋಗ ಮಾಡ್ತಾ ಇರುವಂತಹ ವಿಚಾರ ಅಂದ್ರೆ ಗೃಹಜ್ಯೋತಿ ಮಧ್ಯಮ ವರ್ಗದವರಿಗೆ ಅಂದ್ರೆ ಇದರ ಫಲಾನುಭವಿಗಳು ಅಲ್ಲದೆ ಇದ್ರು ಕೂಡ ಫಲಾನುಭವಿಗಳಾಗಿರುವ ವಿಚಾರ ಕೂಡ ಇದರಿಂದ ಸರ್ಕಾರಕ್ಕೆ ಕೋಟಿ ನಷ್ಟ ಆಗಿರುವಂತದ್ದು. ಸೊ ಈ ಕಾರಣಕ್ಕಾಗಿ ಇವತ್ತಿನಿಂದ ಅಧಿಕೃತವಾಗಿ ಪರಿಶೀಲನಾ ಕಾರ್ಯವನ್ನ ಮಾಡ್ತಾರೆ. ಸೊ ಈಗ ಎಷ್ಟು ಮಂದಿ ಗೃಹಜ್ಯೋತಿ ಫಲಾನುಭವಿಗಳು ಸಿಗ್ತಾರೆ ಅನ್ನೋದನ್ನ ಕೂಡ ನೋಡ್ಬೇಕಾಗುತ್ತೆ ಸುನಿಧಿ. ಹಾಗೆ ಭವ್ಯ, ಇದರ ದಾಖಲೆಗಳು ಅಂದ್ರೆ ವರದಿಯನ್ನ ಸಲ್ಲಿಸೋದಕ್ಕೆ ಅಂತಿಮವಾಗಿ ಡೆಡ್ ಲೈನ್ ಇಷ್ಟರೊಳಗೆ ಮುಗಿಸ್ಬೇಕು ಅಂತ ಹೇಳಿ ಏನಾದ್ರೂ ಇದೆಯಾ? ಇಲ್ಲ, ಇಲ್ಲಿವರೆಗೆ ಆ ರೀತಿಯಾದಂತಹ ಡೆಡ್ ಲೈನ್ ಅನ್ನ ಕೊಟ್ಟಿಲ್ಲ. ಯಾಕಂದ್ರೆ
ಈ ಪ್ರಕ್ರಿಯೆ ಅವರು ಬಂದಾಗ ಅವರು ಕೂಡ ಮನೆಯ ಹತ್ರ ಹೋಗಿ ಅದನ್ನ ಆನ್ಲೈನ್ ಮುಖಾಂತರ ಮಾಡ್ಬೇಕಾಗುತ್ತೆ. ಯಾಕಂದ್ರೆ ಅವ್ರಿಗೆ ಸರ್ವರ್ ಡೌನ್ ಆಗ್ಬೋದು ಅಥವಾ ಯಾವುದೇ ರೀತಿಯಾದಂತಹ ಸಮಸ್ಯೆಗಳಾಗ್ಬೋದು. ಈ ಕಾರಣಕ್ಕಾಗಿ ಅಂದ್ರೆ ಎಲ್ಲ ಎಸ್ಕಾಂನ ಸಿಬ್ಬಂದಿ ಮನೆ ಭೇಟಿ ಸಂದರ್ಭದಲ್ಲಿ ಕೆಳಗಿನ ದಾಖಲೆಗಳನ್ನ ಅಂದ್ರೆ ಅವರು ಪ್ರತಿದಿನ ಅಂದ್ರೆ ಪ್ರತಿ ತಿಂಗಳು ಮೀಟರ್ ರೀಡರ್ಗೆ ಹೋಗ್ತಾರೆ. ಅದೇ ರೀತಿ ಅವರಿಗೆ ಬರುವಂತಹ ವ್ಯಾಪ್ತಿಯಲ್ಲಿ ಮೀಟರ್ ಅಂದ್ರೆ ಮ್ಯಾಕ್ಸಿಮಮ್ ಒಂದೆರಡು ತಿಂಗಳುಗಳಲ್ಲಿ ಆಗಬಹುದು ಅನ್ನೋದು ಈಗಾಗಲೇ ಇಂಧನ ಇಲಾಖೆಯ ಲೆಕ್ಕಾಚಾರ ಆಗಿರುವಂತದ್ದು. ಆದ್ರೆ ಅದಕ್ಕೆ ಜನರು ಕೂಡ ರೆಸ್ಪಾನ್ಸ್ ಮಾಡ್ಬೇಕಾಗುತ್ತೆ. ಯಾಕಂದ್ರೆ ನಿನ್ನೆ ಕೂಡ ಮತದಾರರ ಪಟ್ಟಿಯನ್ನು ಹೋದಾಗ ಬಹುತೇಕ ಮಂದಿ ಕೆಲವರು ಅಂದ್ರೆ ಸರಿಯಾದ ರೀತಿ ರಿಯಾಕ್ಟ್ ಮಾಡಿರ್ಲಿಲ್ಲ. ಸೊ ಒಂದು ವೇಳೆ ಆ ರೀತಿ ರಿಯಾಕ್ಟ್ ಮಾಡದೇ ಇದ್ರೆ ಬಹುತೇಕ ಸಮಸ್ಯೆಗಳಾಗುವ ಅಂದ್ರೆ ಸಾಧ್ಯತೆ ಇರುತ್ತೆ. ಯಾಕಂದ್ರೆ ಗೃಹ ಜ್ಯೋತಿಯ ದಾಖಲೆಗಳನ್ನ ಕೇಳುವಾಗ ಜನಸಾಮಾನ್ಯರು ಕೂಡ ಅದಕ್ಕೆ ಸರಿಯಾದ ರೆಸ್ಪಾನ್ಸ್ ಅನ್ನ ಮಾಡ್ಬೇಕಾಗುತ್ತೆ. ಒಂದು ವೇಳೆ ರೆಸ್ಪಾನ್ಸ್ ಸರಿಯಾಗಿ ಸಿಕ್ಕರೆ ದಾಖಲೆಗಳು ಸರಿಯಾಗಿ ಪರಿಶೀಲನೆ ಆದ್ರೆ ಆದಷ್ಟು ಬೇಗ ಕೆಲಸ ಆಗುವ ಸಾಧ್ಯತೆ ಇದೆ. ಧನ್ಯವಾದಗಳು ಭವ್ಯ ನಿಮ್ಮೆಲ್ಲ ಮಾಹಿತಿಗಾಗಿ.